ಪ್ರತಿಯೊಂದು ಚುನಾವಣೆಯ ಫಲಿತಾಂಶ ಏನಪ್ಪಾ ಅಂದ್ರೆ ಅದು ಬರೀ ಸಂಖ್ಯೆಗಳಲ್ಲ, ಅದು ಆಡಳಿತದ ಬಗ್ಗೆ, ಜನರ ದೈನಂದಿನ ಬದುಕಿನ ಬಗ್ಗೆ ಮತ್ತು ಕೆಲವೊಮ್ಮೆ ಮುರಿದುಹೋದ ಭರವಸೆಗಳ ಬಗ್ಗೆ ಹೇಳುವ ಒಂದು ಕಛೆ. ಇಂದು ನಾವು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ತೀರ್ಪನ್ನು ಆಳವಾಗಿ, ವ್ಯವಸ್ಥಿತವಾಗಿ ನೋಡೋಣ. ಇದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಇದು ಆಡಳಿತ ಮತ್ತು ಜನರ ನಡುವಿನ ಸೂಕ್ಷ್ಮ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವ ಒಂದು ಪ್ರಯತ್ನ. ಸರಿ, ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಕ್ ಮೊದಲು ನಾವು ಎಲ್ಲಿದ್ದೇವೆ ಅಂತ ಸ್ಪಷ್ಟಪಡಿಸ್ಕೊಳ್ಳೋಣ. ಕರ್ನಾಟಕದ ನಕಾಶೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು ಪ್ರಮುಖ ಆರ್ಥಿಕ ಮತ್ತು ಶೈಕ್ಷಣಿಕ ಕೇಂದ್ರ. ನಾವು ಗಮನಹರಿಸ್ತಿರೋ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಇದು ಸಂಪೂರ್ಣವಾಗಿ ನಗರ ಪ್ರದೇಶ, ಫುಲ್ಲಿ ಅರ್ಬನ್ ಕಾನ್ಸ್ಟಿಟ್ಯುಯೆನ್ಸಿ. ಇಲ್ಲಿ ಗ್ರಾಮೀಣ ಭಾಗಗಳೇ ಇಲ್ಲ. ಹಾಗಾಗಿ ಇಲ್ಲಿನ ರಾಜಕೀಯ ಅಂದ್ರೆ ಅದು ನಗರ ಜೀವನದ ಸವಾಲುಗಳು, ಸಂಕೀರ್ಣತೆಗಳು ಮತ್ತು ಆಕಾಂಕ್ಷೆಗಳ ಸುತ್ತಲೇ ಇರುತ್ತೆ. ಇಲ್ಲಿನ ಜನರ ನಿರೀಕ್ಷೆಗಳೇ ಬೇರೆ. ಅವರಿಗೆ ಮೂಲಭೂತ ಸೌಕರ್ಯಗಳು ಖಂಡಿತ ಬೇಕು, ಆದರೆ ಅದರ ಜೊತೆಗೆ ಅವಕಾಶ ಮತ್ತು ಘನತೆಯುಳ್ಳ ಜೀವನವೂ ಬೇಕು. ನಮ್ಮ ಈ ವಿಶ್ಲೇಷಣೆಗೆ ಒಂದು ಸ್ಪಷ್ಟವಾದ ಚೌಕಟ್ಟಿದೆ. ಮೊದಲು ಕ್ಷೇತ್ರದ ನೆಲಮಟ್ಟದ ವಾಸ್ತವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ತೀರ್ಪಿನ ಹಿಂದಿನ ಕಾರಣಗಳನ್ನ ನೋಡೋಣ, ಕೊನೆಗೆ ಭವಿಷ್ಯದ ಆಡಳಿತಕ್ಕೆ ಒಂದು ನೀಲನಕ್ಷೆ ಹೇಗಿರಬಹುದು ಅಂತ ಚರ್ಚಿಸೋಣ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ನೋಡೋಣ. ಯಾವುದೇ ಒಂದು ರಾಜಕೀಯ ತೀರ್ಪನ್ನು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ಜನರ ದೈನಂದಿನ ಕಷ್ಟಗಳನ್ನು ಅರಿಯಬೇಕು. ಇಲ್ಲಿ ಆ ಕಷ್ಟಗಳೇ ಮುರಿದುಹೋದ ನಂಬಿಕೆಯ ಲಕ್ಷಣಗಳಾಗಿ ಕಾಣಿಸ್ತಿವೆ. ಆಡಳಿತದಲ್ಲಿನ ಸಮಸ್ಯೆಯನ್ನು ಪತ್ತೆಹಚ್ಚಲು ನಾವು ಮೊದಲು ಈ ಲಕ್ಷಣಗಳನ್ನು ಪರಿಶೀಲಿಸೋಣ. ಮೊದಲನೇ ಮತ್ತು ಅತ್ಯಂತ ಮೂಲಭೂತವಾದ ಸಮಸ್ಯೆ ನೀರು. ವಾರ್ಡ್ 34ರ ಯುಕೆಟಿ ಹಿಲ್ಸ್ನಂತಹ ಕಡೆ ಮನೆಗಳಿಗೆ ಬರುವ ನೀರು ಕಪ್ಪಾಗಿ ದುರ್ವಾಸನೆಯಿಂದ ಕೂಡಿದೆ. ಇದು ಕೇವಲ ಒಂದು ಅನಾನುಕೂಲತೆ ಅಲ್ಲ, ಇದು ನೇರವಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ವಿಷಯ. ಚರಂಡಿ ನೀರು ಕುಡಿಯುವ ನೀರಿನ ಪೈಪ್ಲೈನ್ ಜೊತೆ ಸೇರ್ತಿರ್ಬೋದೇನೋ ಅನ್ನೋ ಬಲವಾದ ಅನುಮಾನ ಜನರಲ್ಲಿದೆ. ಯೋಚನೆ ಮಾಡಿ, ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಕುಡಿಯೋ ನೀರೇ ಹೀಗಿದ್ರೆ ಆಡಳಿತದ ಬೇರೆ ಮಾತುಗಳಿಗೆ ಇನ್ನು ಬೆಲೆಯಲ್ಲಿರುತ್ತೆ. ಎರಡನೆಯದಾಗಿ ವಿದ್ಯುತ್. ಲಿಂಗರಾಜನಗರದಂತಹ ಪ್ರದೇಶಗಳಲ್ಲಿ ದಿನಕ್ಕೆ 7ರಿಂದ 8 ಬಾರಿ ಯಾವುದೇ ಮುನ್ಸೂಚನೆಯಿಲ್ಲದೆ ಕರೆಂಟ್ ಹೋಗುತ್ತೆ. ಪರೀಕ್ಷೆಗೆ ಓದ್ತಿರುವ ವಿದ್ಯಾರ್ಥಿಗಳಿಗೆ, ಮನೆಯಿಂದ ಕೆಲಸ ಮಾಡುವ ವೃತ್ತಿಪರರಿಗೆ ಮತ್ತು ಸಣ್ಣಪುಟ್ಟ ವ್ಯಾಪಾರ ಮಾಡುವರಿಗೆ ಇದು ಎಷ್ಟು ದೊಡ್ಡ ತೊಂದ್ರೆ ಅಲ್ವಾ? ಇದು ಬರೀ ವಿದ್ಯುತ್ ಕಡಿತ ಅಂತ ಅಂದ್ಕೊಳ್ಬೇಡಿ, ಇದು ಜನರ ಅವಕಾಶಗಳನ್ನೇ ಕಡಿತಗೊಳಿಸಿದ ಹಾಗೆ. ಮೂರನೇದು ರಸ್ತೆಗಳು. ಹುಬ್ಬಳ್ಳಿ ಧಾರವಾಡಕ್ಕೆ ಸ್ಮಾರ್ಟ್ ಸಿಟಿ ಅಂತ ಹೆಸರಿದೆ. ಅದೇ ವಾಸ್ತವದಲ್ಲಿ ಸಮೀಕ್ಷೆ ಮಾಡಿದ 65% ರಸ್ತೆ ಗುಂಡಿಗಳನ್ನು ಇನ್ನೂ ಮುಚ್ಚಿಲ್ಲ. ಇದು ಕೇವಲ ಟ್ರಾಫಿಕ್ ಜಾಮ್ ಉಂಟು ಮಾಡೋದಲ್ಲ, ಬದಲಾಗಿ ಪ್ರತಿದಿನ ಜನರಿಗೆ ಆಡಳಿತದ ವೈಫಲ್ಯವನ್ನು ನೆನಪಿಸುವ ಒಂದು ಸಂಕೇತ ಇದು. ಮತ್ತು ನಾಲ್ಕನೆಯ ಹಾಗೂ ಬಹುಶಃ ಎಲ್ಲಕ್ಕಿಂತ ಗಂಭೀರವಾದ ಸಮಸ್ಯೆ ಅಂದ್ರೆ ಉದ್ಯೋಗ. ವಿದ್ಯಾವಂತ ಯುವಕ ಯುವತಿಯರು ತಾವು ಪಡೆದ ಶಿಕ್ಷಣಕ್ಕೆ ತಕ್ಕ ಕೆಲಸ ಸಿಗದೆ ಹತಾಶರಾಗಿದ್ದಾರೆ. ಅವರ ಕನಸುಗಳಿಗೂ ಸ್ಥಳೀಯವಾಗಿ ಸಿಗುವ ಅವಕಾಶಗಳಿಗೂ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾಗಿದೆ. ಇದು ಕೇವಲ ಆರ್ಥಿಕ ಸಮಸ್ಯೆ ಮಾತ್ರವಲ್ಲ, ಇದು ನಮ್ಮ ಯುವಕರ ಆತ್ಮವಿಶ್ವಾಸವನ್ನೇ ಕುಗ್ಗಿಸುವ ಒಂದು ಸಾಮಾಜಿಕ ಬಿಕ್ಕಟ್ಟು. ನೋಡಿ, ಈ 4 ವಿಷಯಗಳು ನೀರು, ವಿದ್ಯುತ್, ರಸ್ತೆ, ಉದ್ಯೋಗ ಇವು ಒಂದು ನಗರ ಜೀವನದ 4 ಕಂಬಗಳಿದ್ದ ಹಾಗೆ. ಈ ಸ್ಲೈಡ್ನಲ್ಲಿ ಕಾಣುವ ಹಾಗೆ ಈ ಪ್ರತಿಯೊಂದು ಕಂಬವೂ ದುರ್ಬಲವಾದಾಗ ಆಡಳಿತ ಮತ್ತು ಜನರ ನಡುವಿನ ವಿಶ್ವಾಸದ ಅಡಿಪಾಯವೇ ಕುಸಿದು ಹೋಗುತ್ತೆ. ಇದು ಬರೀ ದೂರುಗಳ ಪಟ್ಟಿಯಲ್ಲ, ಇದು ಒಂದು ರೀತಿ ಮುರಿದುಹೋದ ಸಾಮಾಜಿಕ ಒಪ್ಪಂದದ ಬ್ರೋಕನ್ ಸೋಷಿಯಲ್ ಕಾಂಟ್ರಾಕ್ಟ್ನ ಚಿತ್ರಣ. ಸರಿ, ಜನರ ಈ ಕಷ್ಟಗಳು, ಈ ಆಕ್ರೋಶ ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸಿಕೊಂಡಿತು? ಈಗ ಕಥೆಗಳಿಂದ ಸಂಖ್ಯೆಗಳ ಕಡೆಗೆ ಹೋಗೋಣ. ಯಾಕಂದ್ರೆ ಸಂಖ್ಯೆಗಳು ಭಾವನೆಗಳನ್ನು ಮುಚ್ಚಿಡುವುದಿಲ್ಲ, ಅವು ವಾಸ್ತವವನ್ನು ನೇರವಾಗಿ ತೋರಿಸ್ತವೆ. ಈ ಸ್ಲೈಡ್ ನೋಡಿ, ಇಲ್ಲಿ ಕಥೆ ತುಂಬಾ ಸ್ಪಷ್ಟವಾಗಿದೆ. 2018ರಿಂದ 2023ರ ನಡುವೆ ಕಾಂಗ್ರೆಸ್ನ ಮತಪಾಲು ಹೆಚ್ಚು ಕಡಿಮೆ ಸ್ಥಿರವಾಗಿದೆ, ಸುಮಾರು 57%. ಆದ್ರೆ ಅದೇ ಸಮಯದಲ್ಲಿ ಬಿಜೆಪಿಯ ಮತಪಾಲು ಸುಮಾರು 41%ರಿಂದ 36%ಕ್ಕಿಂತ ಕೆಳಗೆ ಬಂದಿದೆ. ಇದೊಂದು ಸಣ್ಣ ಬದಲಾವಣೆಯಲ್ಲ, ಇದೊಂದು ದೊಡ್ಡ ರಾಜಕೀಯ ಸಂದೇಶ. ಈ ಒಂದು ಸಂಖ್ಯೆ -5.17%. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಬಿಂದುವೇ ಇದು. ಇದರ ಅರ್ಥವೇನು? ಇದರ ಅರ್ಥ ಬಿಜೆಪಿ ಮತದಾರರು ಕಾಂಗ್ರೆಸ್ಗೆ ಹೋದ್ರು ಅಂತ ಅಲ್ಲ, ಬದಲಿಗೆ ಇದು ಬೆಂಬಲದಲ್ಲಿ ಆಗಿರುವ ಸವೆತವನ್ನು, ಆನ್ ಇರೋಷನ್ ಆಫ್ ಸಪೋರ್ಟ್, ಅಂದರೆ ತಮ್ಮದೇ ಪಕ್ಷದ ಮೇಲೆ ಆದ ಭ್ರಮ ನಿರಾಸನವನ್ನು ಸೂಚಿಸುತ್ತೆ. ಈ ಮತದಾರರು ಬಹುಶಃ ಮತದಾನದಿಂದ ದೂರ ಉಳಿದಿರಬಹುದು ಅಥವಾ ಬೇರೆ ಸಣ್ಣ ಪಕ್ಷಗಳಿಗೆ ವೋಟ್ ಹಾಕಿರಬಹುದು. ಹಾಗಾಗಿ ಇಲ್ಲಿ ಮುಖ್ಯವಾದದ್ದು ಬೆಂಬಲದ ನಷ್ಟ, ವರ್ಗಾವಣೆಯಲ್ಲ.
ಹಾಗಿದ್ರೆ ಈ ತೀರ್ಪು ನಮಗೆ ಕೊಡುವ 3 ಮುಖ್ಯ ಸಂದೇಶಗಳೇನು? 1. ನೀರು, ರಸ್ತೆ, ವಿದ್ಯುತ್ನಂತಹ ಮೂಲಭೂತ ಸೌಕರ್ಯಗಳು ರಾಜಕೀಯ ಚರ್ಚೆಗೆ ಅಪಾರ್ಪಟ್ಟವೆ, ನಾನ್ ನೆಗೋಷಿಯಬಲ್. 2. ರಾಷ್ಟ್ರಮಟ್ಟದ ದೊಡ್ಡ ಸಿದ್ಧಾಂತಗಳಿಗಿಂತ ಜನರ ದೈನಂದಿನ ಬದುಕಿನ ವಾಸ್ತವ ಸಮಸ್ಯೆಗಳು ಮತದಾನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ, ಹೈಪರ್ ಲೋಕಲ್ ರಿಯಾಲಿಟಿ ಟ್ರಂಪ್ಸ್ ಗ್ರ್ಯಾಂಡ್ ನ್ಯಾರೇಟಿವ್ಸ್. ಮತ್ತು 3. ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು, ಯಾರು ಮಾತನಾಡುತ್ತಿದ್ದಾರೆ ಎಂಬುದು ಏನು ಮಾತನಾಡುತ್ತಿದ್ದಾರೆ ಎಂಬುದರಷ್ಟೇ ಮುಖ್ಯವಾಗುತ್ತದೆ. ಇದು ನಮ್ಮನ್ನು ಅತೀ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಏಕೆ ಈ ಮತಗಳ ಕುಸಿತಕ್ಕೆ ಮೂಲ ಕಾರಣ ಏನು? ಇಲ್ಲಿ ನಾವು ಅತ್ಯಂತ ನಿರ್ಣಾಯಕ ಅಂಶದ ಮೇಲೆ ಗಮನ ಹರಿಸೋಣ: ಅಭ್ಯರ್ಥಿ ಮತ್ತು ಸಮುದಾಯದ ನಡುವೆ ಇದ್ದ ಸಂಪರ್ಕದ ಕೊರತೆ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ನೋಡಿ. ಎಡಗಡೆ ಒಬ್ಬ ಉತ್ತಮ ಸ್ಥಳೀಯ ಪ್ರತಿನಿಧಿ ಹೇಗಿರ್ಬೇಕು ಅಂತಿದೆ, ಬಲಗಡೆ ವಾಸ್ತವದಲ್ಲಿ ಏನಾಗಿತ್ತು ಅಂತಿದೆ. 2023ರ ಬಿಜೆಪಿ ಅಭ್ಯರ್ಥಿಯನ್ನ ಜನರು ಹೊರಗಿನವರು ಅಂತ ನೋಡಿದ್ರು. ಅವರ ವೋಟರ್ ಐಡಿ ಕೂಡ ಈ ಕ್ಷೇತ್ರದಲ್ಲಿರ್ಲಿಲ್ಲ. ಜೊತೆಗೆ ಅವರ ಮೇಲಿದ್ದ ಆರೋಪಗಳು ಜನರ ನಂಬಿಕೆಯನ್ನ ಅಲುಗಾಡಿಸಿದವು. ಇದು ಕೇವಲ ಒಬ್ಬ ವ್ಯಕ್ತಿಯ ವೈಫಲ್ಯ ಅಲ್ಲ, ಇದು ಪ್ರಾತಿನಿಧ್ಯತೆಯ ವ್ಯವಸ್ಥೆಯಲ್ಲಿನ ಒಂದು ದೋಷವನ್ನ ತೋರಿಸುತ್ತೆ. ಇಲ್ಲಿ ನಾವು ಒಂದು ಕ್ಷಣ ನಿಂತು ನಮ್ಮ ಸಂವಿಧಾನದ ಒಂದು ಮೂಲಭೂತ ಮೌಲ್ಯವನ್ನ ನೆನಪಿಸ್ಕೊಳ್ಬೇಕು: ಪ್ರತಿಯೊಬ್ಬ ವ್ಯಕ್ತಿಯ ಘನತೆ. ಈ ಘನತೆ ಅನ್ನೋದು ಬರೀ ಒಂದು ಪದವಲ್ಲ. ನಮ್ಮ ಪ್ರತಿನಿಧಿ ನಮ್ಮ ಮಾತು ಕೇಳ್ತಾರೆ, ನಮ್ಗೆ ಲಭ್ಯರಿರ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ನಿಜವಾದ ಘನತೆ. ಈ ದೈನಂದಿನ ವಿಶ್ವಾಸವೇ ಪ್ರಜಾಪ್ರಭುತ್ವದ ಅಡಿಪಾಯ. ನನ್ನ ವಾದವನ್ನು ಇನ್ನಷ್ಟು ಸ್ಪಷ್ಟಪಡಿಸೋಕೆ ಬನ್ನಿ ಪಕ್ಕದ ಕ್ಷೇತ್ರವನ್ನೇ ನೋಡೋಣ: ಹುಬ್ಬಳ್ಳಿ ಧಾರವಾಡ ಪಶ್ಚಿಮ. ಅಲ್ಲಿ ತಳಮಟ್ಟದಲ್ಲಿ ಜನರೊಂದಿಗೆ ಸಂಪರ್ಕವಿದ್ದ, ಸ್ಥಳೀಯ ಸಮಸ್ಯೆಗಳ ಮೇಲೆ ಗಮನ ಹರಿಸಿದ ಬಿಜೆಪಿ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆದ್ರು. ಇದು ಏನ್ ತೋರ್ಸುತ್ತೆ? ಪೂರ್ವ ಕ್ಷೇತ್ರದ ಸೋಲು ಒಂದು ಸಿದ್ಧಾಂತದ ಸೋಲಲ್ಲ, ಅದು ಪ್ರಾತಿನಿಧ್ಯದ ಸೋಲು. ಜನರು ಅಭ್ಯರ್ಥಿಯನ್ನು ತಿರಸ್ಕರಿಸಿದರೂ ಪಕ್ಷವನ್ನಲ್ಲ. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ದೇವೆ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಕೇವಲ ಟೀಕೆ ಮಾಡುವುದು ನಮ್ಮ ಉದ್ದೇಶವಲ್ಲ. ಜನರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲು ಒಂದು ಸ್ಪಷ್ಟ, ವೆಚ್ಚ ಆಧಾರಿತ ಮತ್ತು ಕಾರ್ಯಸಾಧ್ಯವಾದ ಯೋಜನೆಯನ್ನು ನೋಡೋಣ. ಇಲ್ಲಿದೆ ನೋಡಿ, ಹುಬ್ಬಳ್ಳಿ ಧಾರವಾಡ ಪೂರ್ವವನ್ನ ಮತ್ತೆ ಹಳಿಗೆ ತರಲು ಒಂದು 3 ಹಂತದ ಸ್ಪಷ್ಟ ಯೋಜನೆ. ಮೊದಲನೆಯದಾಗಿ ಟ್ರಾಫಿಕ್ ಕಡಿಮೆ ಮಾಡಲು ಒಂದು ರಿಂಗ್ ರೋಡ್. ಎರಡನೆಯದಾಗಿ ಪ್ರತಿ ಮನೆಗೂ ಶುದ್ಧ ನೀರು ತಲುಪಿಸಲು 24x7 ವಾಟರ್ ಗ್ರಿಡ್. ಮತ್ತು ಮೂರನೆಯದಾಗಿ ನಮ್ಮ ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಒಂದು ಟೆಕ್ನಾಲಜಿ ಮತ್ತು ಸ್ಕಿಲ್ಸ್ ಪಾರ್ಕ್. ಇದು ಮೂಲಭೂತ ಸೌಕರ್ಯದಿಂದ ಹಿಡಿದು ಮಾನವ ಸಂಪನ್ಮೂಲದವರೆಗಿನ ಒಂದು ಸಮಗ್ರ ಯೋಜನೆ. ಉತ್ತಮ ಆಡಳಿತ ಅಂದ್ರೆ ಬರೀ ಹಣ ಖರ್ಚು ಮಾಡೋದಲ್ಲ, ಮಾಡಿದ ಪ್ರತಿ ರೂಪಾಯಿ ಹೂಡಿಕೆಗೂ ಜನರಿಗೆ ಸಿಗುವ ಪ್ರತಿಫಲವನ್ನು ಲೆಕ್ಕ ಹಾಕೋದು. 20 ಕೋಟಿ ರೂಪಾಯಿಯ ರಿಂಗ್ ರೋಡ್ 2-3 ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿಸುತ್ತೆ. 15 ಕೋಟಿ ರೂಪಾಯಿಯ ನೀರಿನ ಯೋಜನೆ ಜನರ ಆರೋಗ್ಯದ ಮೇಲೆ ಖರ್ಚಾಗುವ 10 ಕೋಟಿ ರೂಪಾಯಿಗಳನ್ನು ಉಳಿಸುತ್ತೆ. ಇದು ನಿಜವಾದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಮಾಡಿದ ಖರ್ಚು ಜನರ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಯನ್ನು ತರಬೇಕು. ಎವ್ರಿ ರೂಪಿ ಸ್ಪೆಂಟ್ ಮಸ್ಟ್ ಬ್ರಿಂಗ್ ಅ ಮೆಜರಬಲ್, ಟ್ಯಾಂಜಿಬಲ್ ಚೇಂಜ್ ಇನ್ ಪೀಪಲ್ಸ್ ಲೈವ್ಸ್. ಈ ಯೋಜನೆಗಳನ್ನು ಜಾರಿಗೆ ತರುವಾಗ ನಾವು ತಂತ್ರಜ್ಞಾನವನ್ನು ಬಳಸ್ತೇವೆ. ಆದರೆ ನೆನ್ಪಿಡಿ, ತಂತ್ರಜ್ಞಾನ ಜನರ ಸಬಲೀಕರಣಕ್ಕಾಗಿರಬೇಕು, ನಿಯಂತ್ರಣಕ್ಕಲ್ಲ. ಭಾರತದ ದತ್ತಾಂಶ ಸಂರಕ್ಷಣಾ ಚೌಕಟ್ಟಿನ ಪ್ರಕಾರ ಜನರ ವೈಯಕ್ತಿಕ ಮಾಹಿತಿಯನ್ನು ಅವರ ಒಪ್ಪಿಗೆ ಪಡೆದು ಪಾರದರ್ಶಕವಾಗಿ ಬಳಸಬೇಕು. ಆಡಳಿತವು ಜನರ ಖಾಸಗಿತನವನ್ನು ಗೌರವಿಸಿದಾಗ ಮತ್ತು ಅವರ ಘನತೆಯನ್ನು ರಕ್ಷಿಸಿದಾಗ ಮಾತ್ರ ನಿಜವಾದ ನಂಬಿಕೆ ಹುಟ್ಟುತ್ತದೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಈ ಎಲ್ಲ ಅಂಕಿಅಂಶಗಳು, ಈ ಎಲ್ಲ ಮಾತುಕತೆಯ ಸಾರ ಏನು? ರಾಜಕೀಯದಲ್ಲಿ ಸುಸ್ಥಿರ ಯಶಸ್ಸು ಅನ್ನೋದು ನಂಬಿಕೆ, ಸಹಾನುಭೂತಿ ಮತ್ತು ಮುಖ್ಯವಾಗಿ 5 ವರ್ಷಗಳ ನಿರಂತರ ಕೆಲಸದ ಮೇಲೆ ನಿಂತಿದೆ. ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡಬೇಕು. ನಿಜವಾದ ಜನಾದೇಶ ಅಂದ್ರೆ ಬರೀ ಚುನಾವಣೆಯಲ್ಲಿ ಗೆಲ್ಲುವುದಾ, ಅಥವಾ ಅದು ಜನರ ದೈನಂದಿನ ಜೀವನವನ್ನು ಸುಧಾರಿಸುವ, ಅವರ ಘನತೆಯನ್ನು ಎತ್ತಿ ಹಿಡಿಯುವ ಒಂದು ನಿರಂತರ ಪ್ರಕ್ರಿಯೆಯ? ಉತ್ತರ ಇಲ್ಲಿದೆ. ವಿಶ್ವಾಸ ಅನ್ನೋದು ಭಾಷಣಗಳಿಂದ ಬರುತ್ತಿಲ್ಲ, ಅದು ಕೆಲಸಗಳಿಂದ ಬರುತ್ತೆ. ರಸ್ತೆ ಗುಂಡಿ ಮುಚ್ಚಿದಾಗ, ನಲ್ಲಿಯಲ್ಲಿ ಶುದ್ಧ ನೀರು ಬಂದಾಗ ಮತ್ತು ಯುವಕರಿಗೆ ತಮ್ಮ ಊರಿನಲ್ಲೇ ಒಳ್ಳೆಯ ಕೆಲಸ ಸಿಕ್ಕಾಗ ವಿಶ್ವಾಸ ತಾನಾಗಿಯೇ ಹುಟ್ಟುತ್ತದೆ. ಮಾತಿಗಿಂತ ಕೃತಿ ದೊಡ್ಡದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ, ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.